ಗೈಸ್ ಇವಾಗ ಒಂದು ಸೈಕಾಗಿ ಗಾಡಿ ರಿವ್ಯೂ ಮಾಡೋಣ. ಚೆರಿದು ಇವತ್ತು ಒಂದು ಗಾಡಿ ರಿವ್ಯೂ ಮಾಡೋಣ. ಚೆರಿದು ಅಜ್ಜಿ ಗೈಸ್ ಇವತ್ತು ಚೆರಿದು ಒಂದು ಗಾಡಿ ರಿವ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅದು ಲೊಕೇಶನ್ ಸ್ಪಾಟ್ ಯಾವ ಥರ ಅಂತ ಅಂದರೆ ಎಲ್ಲಿ ನಿಲ್ಸ್ಕೊಂಡು ರಿವ್ಯೂ ಮಾಡೋಣ ಅಂತಂದರೆ ರೋಡಲ್ಲಿ ಎಲ್ಲ ರಿವ್ಯೂ ಮಾಡೋದು ನೋಡಿದ್ದೀರಾ. ಆಫ್ ರೋಡಿಂಗ್ ಗಾಡಿನ ಶಿಸ್ತಾಗಿ ಅಲ್ಲಿಂದ ಎತ್ಕೊಂಬಂದು ಹೊಲ್ದೊಳಗೆ ನಿಲ್ಸ್ಕೊಂಡು ರಿವ್ಯೂ ಮಾಡೋಣ. ಲೆಟ್ಸ್ ಗೋ. ಕ್ರೇಜಿ ಅನ್ಕೋ, ಸಾಕ್ಬಿಡ್ತೀರಿ ಅಲ್ಲೇ ಮಸ್ತಾಗೈತೆ ವ್ಯೂ ಎಲ್ಲ. ಸೆಂಟರಲ್ಲಿ ಪರ್ಫೆಕ್ಟ್ ಬಂದೈತಲ್ಲ, ಒಂದು ಒಳ್ಳೆ ವಿಡಿಯೋ ಮಾಡೋಣ ಈಗ. 360 ಹಾಕಿದ್ಯಾ? ಫುಲ್ ವೈಟಾಗಿ ಹಾಕ್ಬೇಕಾಯ್ತು. ಸಾಕ್ಬಿಡು, ಕಾಣತ್ತಾ? ಹಿಂಗೆ ಎಳಿಬೋದಲ್ವಾ, ಝೂಮ್ ಮಾಡ್ಬೋದು. ಗಾಯ್ಸ್ ಫಸ್ಟಿಗೆ ಒಂದು ಇದನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಏನ ಅಂದ್ರೆ ಜುಗಾಡ್ ಮಾಡಿದೀವಿ ನೋಡ್ರಿ. ಇಲ್ಲಿ ಹೇಗಿದೆ ಮೌಂಟು ಟೆಕ್ನಾಲಜಿ ಏನೋ ಅದು ಸಿಗ್ತಾ ಇಲ್ಲ. ಅದು ವಿಡಿಯೋ ಮಾಡಕ್ಕೆ ಜೋಶ್ ಸಿಗ್ತಾ ಇಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಅಮೆಝಾನ್ ಅವ್ರು ಮೋಸ ಮಾಡ್ಬಿಟ್ರು. ಇನ್ನೂ ಕಳಿಸ್ತೀನಿ. ಏನ ಅದು ಆರ್ಡರ್ ಮಾಡಿದ್ದು ಮೌಂಟ್ಸ್ ಎಲ್ಲ ಇನ್ನೂ ಕಳಿಸಿಲ್ಲ. ಪಾಪ ಈ ಥರ ಆದರೆ ಏನು ಮಾಡೋದು? ಗೈಸ್ ಗಾಡಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ನಿಮಗೆ ಇದು ಯಾವ ಗಾಡಿ ಅಂತ. ಗೈಸ್ 210 ಎಕ್ಸ್ಪಲ್ಸ್ ಇದೆ ಇವತ್ತು ನಮ್ಮ ಜೊತೆಗೆ ನೋಡೋಕ್ಕೆ ಸಿಗ್ತೈತೆ. ಈ ಸನ್ಲೈಟ್ನ ಏನಂತಾರೆ ಅದಕ್ಕೆ, ರಿಫ್ಲೆಕ್ಷನಿಂದ ಪಳಪಳ ಅಂತ ಹೊಳಿತಾ ಇದೆ. ಆಮೇಲೆ ಏನು ಹೇಳಚ್ಚರಿ ಇದರಲ್ಲಿ ಟೈರ್ ಬಂದು ಯಾವ್ದು ಬರುತ್ತೆ? ಇದರಲ್ಲಿ ಟೈರು ಗೊತ್ತಿಲ್ಲ ನನಗೆ.